ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರೇಂಜ್ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 2 ಎಕರೆ ಜಮೀನು ಸ್ನೇಹಿತರೆ. ಈ ಊರಿಗೆ ನಿಯರಾಗಿದೆ, ವಿಲೇಜ್ಗೆ ನಿಯರಾಗಿದೆ. ಚಾನಲ್ ವಾಟರ್ ಅಂದರೆ ನಮ್ಮ ಕಾವೇರಿ ನೀರು. ಕಾವೇರಿ ನೀರಲ್ಲಿ ಬೆಳೆ ಹೆಂಗೆ ಬರುತ್ತೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತು. ಇವರು ಬೋರ್ ಹಾಕಿಲ್ಲ, ಆದರೂ ಕೂಡ ಚಾನಲ್ ನೀರಲ್ಲೇ ಭತ್ತ ಬೆಳೆದಿರೋ ಸ್ನೇಹಿತರೆ. ನಾವು ಬೇಡ, ನಮಗೆ ಭತ್ತ ಬೆಳೆದು ಇಷ್ಟ ಇಲ್ಲ ಅಂತಂದರೆ ಒಳ್ಳೆ ತೋಟ ಬೇಕಾದ್ರೂ ಮಾಡ್ಬೋದು. ಕೆಲವು ಕಡೆ ತೋಟ ಮಾಡೋಕ್ಕಾಗಲ್ಲ, ಯಾಕೆಂತಂದರೆ ಅತಿ ಹೆಚ್ಚು ನೀರು ಅಲ್ಲೇ ಇರೋದ್ರಿಂದ ಹಾಗಲ್ಲ, ನೀರು ಬೇರೆ ಕಡೆ ಹೋಗೋದಿಲ್ಲ ಅಂತ. ಇಲ್ಲಿ ನಮಗೆ ಆ ಥರ ಏನೂ ಇಲ್ಲ. ಚಾನಲ್ ನೀರು ಬೇಕು ಅಂದರೆ ಬಿಟ್ಕೋಬೋದು, ಇಲ್ಲ ಅಂತಂದರೆ ಹಂಗೆ ಬಿಡ್ಬೋದು. ಇಲ್ಲೊಂದು ಬೋರ್ ಹಾಕ್ಸ್ಕೊಂಡ್ರೆ ನಾವು ನಿಮಗೆ 50-60 ಅಡಿಗೆಲ್ಲ ಒಳ್ಳೆ ವಾಟರ್ ಸಿಗುತ್ತೆ. ವಾಟರ್ ಸೋರ್ಸ್ ಇರುವಂತಹ ಒಂದು ಜಾಗ, ಸುತ್ತಮುತ್ತ ಒಳ್ಳೆ ನೀರಾವರಿ. ತಾವೆಲ್ಲ ನೋಡ್ತಾ ಇದ್ದೀರಾ, ಎಲ್ಲ ಕೂಡ ರನ್ನಿಂಗ್ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಪ್ಯಾಡಿ ಹಾಕಿದ್ದಾರೆ. ಪ್ಯಾಡಿಗೇನು ಸ್ವಲ್ಪ ನೀರು ಬೇಕಾಗಿಲ್ಲ ಸ್ನೇಹಿತರೆ, ಅತಿ ಹೆಚ್ಚು ನೀರು ಬೇಕು. ಕಬ್ಬಿಗಾಗಲಿ, ಭತ್ತಕ್ಕಾಗಲಿ, ಅರಿಶಿಣಕ್ಕಾಗಲಿ, ಕೆಲವೊಂದು ಬೆಳೆಗಳಿಗೆ ಅತಿ ಹೆಚ್ಚು ನೀರಿದ್ದರೆ ಒಳ್ಳೆ ಬೆಳೆ ಬರ್ತವೆ. ಬಾಳೆ ಇವಕ್ಕೆಲ್ಲ ನೀರಿನ ಅವಶ್ಯಕತೆ ಇದ್ದೇ ಇದೆ. ಇದು ಬೆಂಗಳೂರಿಗೆ 140 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಬೆಂಗಳೂರಿಗೆ 140 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಗೆ 50 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. 50-55 ಆಗುತ್ತೆ ಅಷ್ಟೇ. 50 ಕಿಲೋಮೀಟ್ರ್ ಸ್ನೇಹಿತರೆ. ನಮಗೆ ಪೂರ ಫೆನ್ಸಿಂಗ್ ಮಾಡಿದ್ದಾರೆ, ಅದ್ವಸ್ತು ಮಾಡಿ ಎಲ್ಲ ಬಿಟ್ಕೊಂಡಿದ್ದಾರೆ. ಚಾನಲ್ ನೀರು ಕೂಡ ನಮಗೆ ಅವೈಲೇಬಲ್ ಇದೆ. ನೋಡಿ, ಒಳ್ಳೆ ಜಾಗ, ಒಳ್ಳೆ ವಾತಾವರಣ. ಇದನ್ನು ಇವರು ಪರ್ ಗುಂಟೆ 90,000 ಹೇಳ್ತಾ ಇದ್ದಾರೆ. 1 ಗುಂಟೆಗೆ 90,000 ಅಂತ ಹೇಳ್ತಾ ಇದ್ದಾರೆ. ನೇರ ಕೂತ್ಕೊಂಡ್ರೆ ಇದ್ರೂ ಕೂಡ ನಾವು ಸ್ವಲ್ಪ ಕಡಿಮೆ ಮಾಡಬಹುದು. ನಾವು ಇಲ್ಲಿ ಒಳ್ಳೆ ತೋಟ ಬೇಕಾದ್ರೂ ಮಾಡ್ಬೋದು, ಒಳ್ಳೆ ಬೆಳೆನೂ ಬೆಳಿಬೋದು. ನಮಗೆ ಏನು ಬೇಕು ಅಂದರೆ ಅದನ್ನು ನಾವಿಲ್ಲಿ ಮಾಡ್ಬೋದು ಸ್ನೇಹಿತರೆ. ನಾವು ಎಲ್ಲೇ ಹೋಗಲಿ, ಲ್ಯಾಂಡ್ ಮಾತ್ರ ಹೆಂಗಾರ ಇರಲಿ, ನೀರಿಗೆ ನಾವು ಪ್ರಾಮುಖ್ಯತೆ ಕೊಡಬೇಕು ಸ್ನೇಹಿತರೆ. ನೀರೇ ಇಲ್ಲ ಅಂತಂದರೆ ಲ್ಯಾಂಡ್ ತಗೊಂಡು ಏನು ಮಾಡೋಕ್ಕಾಗುತ್ತೆ? ನಾವಿಲ್ಲಿ ಆರಾಮಾಗಿ ಒಂದು ಫಾರ್ಮ್ ಹೌಸ್ ಕೂಡ ಕಟ್ಕೋಬೋದು. ಯಾಕೆಂದರೆ ವಿಲೇಜ್ ನಿಯರ್ ಇರೋದ್ರಿಂದ ನಮಗೆ ತುಂಬ ಅನುಕೂಲ ಆಗುತ್ತೆ. ನಾವಿಲ್ಲಿ ಅಡಿಕೆ, ತೆಂಗು, ಬಾಳೆ, ಮಾವು, ಸಪೋಟ, ದಾಳಿಂಬೆ, ನಾನಾ ರೀತಿಯ ಗಿಡಗಳನ್ನ ನಾವು ಇಲ್ಲಿ ಬೆಳಿಬಹುದು. ಯಾಕೆಂದರೆ ಇಲ್ಲಿ ಮಣ್ಣು ಅದೇ ರೀತಿ ಚೆನ್ನಾಗಿದೆ ಸ್ನೇಹಿತರೆ. ನಾವು ಯಾವುದೇ ಬೆಳೆ ಬೆಳೀಲಿ, ತಾವು ಕೂಡ ಉದಾಹರಣೆಗೆ ಮನೆಗಳ ಹತ್ರ ಒಂದು ಸಣ್ಣ ಪುಟ್ಟ ಗಿಡಗಳು ಹಾಕಿ ನಾವು ಯಾವುದೇ ಮಣ್ಣಿರಲಿ ಅದಕ್ಕೆ ಸ್ವಲ್ಪ ಮರಳು ಮಿಶ್ರಿತ ಮಾಡಿ ಬೆಳೆ ಹಾಕಿ ಒಂದು ಗಿಡಗಳು ನೆಡಿ, ತುಂಬ ಅದ್ಭುತವಾಗಿ ಚೆನ್ನಾಗಿ ಬರುತ್ತೆ. ಇದು ಕೂಡ ನಮಗೆ ಮರಳು ಮಿಶ್ರಿತ ಮಣ್ಣು, ಪೂರ ಬ್ಲ್ಯಾಕ್ ಅಲ್ಲ. ನೀವು ಕಣ್ಣೆದುರುಗಡೆ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಮಣ್ಣು ಯಾವುದು ಅಂತ. ಒಂದೊಂದಲ್ಲಿ ನಮಗೆ ಬ್ಲ್ಯಾಕ್ ಅಂದ್ಕೊಂಡ್ರೆ ಬ್ಲ್ಯಾಕ್ ಸಾಯಿಲ್ ಕೂಡ 4-5 ವಿಧಗಳಿದ್ದಾವೆ ಸ್ನೇಹಿತರೆ. ಅದರಲ್ಲಿ ಫಸ್ಟ್ ಒನ್ ಇದು ತುಂಬ ಚೆನ್ನಾಗಿದೆ. ಇದು ನಮಗೇನು ಅಂತ ಇದು ಹೇಳಿದ್ನಲ್ಲ, ಮರಳು ಮಿಶ್ರಿತವಾಗಿರೋದ್ರಿಂದ ನೀವು ತೋಟ ಮಾಡಿ ಏನೇ ಮಾಡಿ ತುಂಬ ಒಳ್ಳೆ ಬೆಳೆ ಅಂತೂ ಬರೋದು ಖಂಡಿತನೇ. ಯಾವತ್ತೂ ಅಷ್ಟೇ ಮರಳು ಮಿಶ್ರಿತ ಮಣ್ಣಲ್ಲಿ ಹೆಂಗೇ ಇರಲಿ ಮಣ್ಣು ಚೆನ್ನಾಗಿ ಬೆಳೆಗಳು ಬರ್ತವೆ. ಕೆಲವೊಂದು ಸಲ ನಾವು ಸತ್ಯಾಂಶಗಳನ್ನ ತಿಳ್ಕೋಬೇಕು. ಯಾಕೆಂತಂದರೆ ಹೇಳಿದ್ನಲ್ಲ, ಮನೆಗಳ ಹತ್ರ ಸಣ್ಣ ಪುಟ್ಟ ಗಿಡಗಳು ಹಾಕ್ಕೊಂಡು ಯಾವುದೇ ಮಣ್ಣಾಗಲಿ, ಬ್ಲ್ಯಾಕ್ ಸಾಯಿಲ್ ಆಗಲಿ, ರೆಡ್ ಆಗಲಿ, ಏನಿವೆ ಯಾವುದೇ ಅವರು ಅದಕ್ಕೆ ಸ್ವಲ್ಪ ಮರಳು ಮಿಶ್ರಿತ ಮಾಡಿ ಗಿಡ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ. ಅದೇ ರೀತಿಯಲ್ಲಿ ಎಲ್ಲ ರೀತಿಯಲ್ಲೂ ನಮಗೆ ಅನುಕೂಲವಾಗಿದೆ ಸ್ನೇಹಿತರೆ. ಆಮೇಲೆ ಪೊಲ್ಯೂಷನ್ ಇಲ್ಲ ಇಲ್ಲಿ ನಮಗೆ. ಇವತ್ತು ಸುತ್ತಮುತ್ತ ನಾವೆಲ್ಲೇ ನೋಡ್ರೂ ಪೊಲ್ಯೂಷನ್ ಜಾಸ್ತಿ ಇದೆ. ನಮಗಿಲ್ಲಿ ಪೊಲ್ಯೂಷನ್ಗಳು ಇಲ್ಲ, ಒಳ್ಳೆಯ ವಾತಾವರಣ ಇದೆ. ನೋಡಿ, ಈ ಥರ ವಾತಾವರಣ ಇದ್ದರೆ ಮನುಷ್ಯನ ಆರೋಗ್ಯದಲ್ಲಿ ಎಷ್ಟು ಆನಂದ ಆಗುತ್ತೆ ಅನ್ನೋದು ಯೋಚನೆ ಮಾಡಿ ಸ್ನೇಹಿತರೆ. ಇಷ್ಟು ಹಚ್ಚು ಹಸಿರಿರುವಂತಹ ಒಂದು ಜಾಗ, ಪಕ್ಕದಲ್ಲಿ ವಿಲೇಜ್ ಇದೆ. ನಮಗೆ ಈ ಥರ ಎಲ್ಲ ನೋಡೋಕ್ಕೆ ನಮಗೆ ಬೆಂಗಳೂರು ಕಡೆ ಎಲ್ಲ ಸಾಧ್ಯನೇ ಇಲ್ಲ. ಯಾಕೆ ಅಂತಂದರೆ ಇಷ್ಟೊಂದು ನೀರಾವರಿ, ಇಷ್ಟೊಂದು ಪ್ರಕೃತಿ ಸೌಂದರ್ಯ ನೋಡಬೇಕು ಅಂತಂದರೆ ಸುಮ್ಮನೆ ಹೇಳೋದಲ್ಲ, ಕಣ್ಣಾರ ಕಂಡಾಗಲೇ ಇದರ ಆನಂದ ಅರ್ಥ ಆಗೋದು. ನಾವು ಏನಪ್ಪ ಅಂತಂದರೆ
ಇಲ್ಲಿ ಒಳ್ಳೆ ತೋಟ ಮಾಡಿದಾಗ ನಾವು ನಮ್ಮ ಆಸೆ ಆಕಾಂಕ್ಷೆಗಳಿಗೆ ತಕ್ಕಂತೆ ಯಾವ ಗಿಡ ಬೇಕು ಏನು ಹಾಕಬೇಕು ಅಂತ ನಾವು ಇಲ್ಲಿ ಹಾಕಿದಾಗ ಅದರ ಆನಂದನೇ ಬೇರೆ ಇರುತ್ತೆ ಸ್ನೇಹಿತರೆ. ಇವತ್ತು ನಾವು ಯಾವುದೇ ರೀತಿಗೂ ವ್ಯವಸಾಯ ಅಂತ ಕೈ ಹಾಕೋ ದುಡ್ದಲ್ಲ. ನಾವು ಏನೇ ಮಾಡಬೇಕು ಅಂತಂದರೆ ನಮ್ಮ ಮುಂದಿನ ಫ್ಯೂಚರ್ ನೋಡ್ಬೇಕು ಸ್ನೇಹಿತರೆ. ನಮ್ಮ ಮಕ್ಕಳ ಭವಿಷ್ಯನ ರೂಪಿಸ್ಬೇಕು ಯಾವಾಗಲೂ. ಈಗ ಆಲ್ಮೋಸ್ಟ್ ನಮಗೆಲ್ಲ ಅರ್ಧ ಇತ್ತಿರೋಗಿದೆ. ನಾವು ಮುಂದಕ್ಕೆ ಏನಂತಾರೆ ಮಕ್ಕಳು ಫ್ಯೂಚರ್ನ ನೋಡಿ ಅವರಿಗೆ ಒಳ್ಳೆಯ ಆರೋಗ್ಯ ಕೊಡಬೇಕು ಅಂತ ನಾವು ಸಾವಯವ ಕೃಷಿ ಮಾಡಬೇಕು, ಮಿಶ್ರ ಬೆಳೆಗಳನ್ನ ಬೆಳಿಬೇಕಾಗುತ್ತೆ ಸ್ನೇಹಿತರೆ. ನಿಮಗಿನ್ನೂ ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ಗೆ ಕಾಲ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಎಷ್ಟೋ ಜನಗಳು ಹುಡುಕ್ತಾ ಇರ್ತಾರೆ, ಒಳ್ಳೆ ಜಾಗಗಳು ಬೇಕು, ಒಳ್ಳೆ ಲ್ಯಾಂಡ್ ಬೇಕು, ನಮಗೆ ವಿಲೇಜ್ ಹತ್ರ ಇರಬೇಕು, ಧಾರವಾಡಕ್ಕೆ ಪಾಯಿಂಟ್ ಬೇಕು ಅಂತ. ಇದೆಲ್ಲ ರೀತಿಯಲ್ಲೂ ನಿಮಗೆ ಸಹಾಯವಾಗಿದೆ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.